ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮೆಲ್ಲರ ಮುಂದೆ ಬಂದಿನ್ರಿ. ಆ ಕಗ್ಗವನ್ನು ನೋಡೋಣ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುಣ್ಣುತ್ತ, ಒಂದೇ ನೀರ್ ಗುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ನೋಡ್ರಿ, ಈ ಪ್ರಸ್ತುತ ದಿನಮಾನದೊಳಗ ಎಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಚೌಕಟ್ಟುಗಳನ್ನು ಹಾಕೊಂಡು ಜಾತಿ, ಮತ, ಪಂಥ, ಮತ್ತೊಂದು ನಾವು ಮೇಲು ನಾವು ಕೀಳು, ಅಥವಾ ನಾವು ಮೇಲು, ಇನ್ನೊಬ್ರಿಗಿಂತ ನಾವು ಜಾಸ್ತಿ ಅವ್ರು ಕಡಿಮೆ ಅಂತಂದ ಹೇಳಿ ಹಿಂಗೆ ಏನೇನೋ ತಮ್ಮದೇ ಆದಂತಹ ಬೌಂಡ್ರಿಗಳನ್ನು ಹಾಕೊಂಡು ತಮ್ಮದೇ ಆದಂತಹ ಒಂದು ಸೀಮೆ ಸರಹದ್ದನ್ನ ಮಾಡಿಕೊಂಡು ಒಂದು ಸೀಮೆಯನ್ನು ಇಟ್ಕೊಂಡು ಜನ ಏನು ಬದುಕ್ಲಿಕ್ಕತ್ತಾರಲ್ರಿ, ಅಥವಾ ಮೇಲು ಕೀಳಿನ ವೈಷಮ್ಯದಿಂದಾಗಿ ಈ ನರಜಾತಿ ಒಳಗ ಅಂದ್ರ ಮನುಷ್ಯನಲ್ಲಿ ಏನು ಕಲಹಗಳು ಆಮೇಲೆ ಕಲಹಗಳು ಉಂಟಾಗ್ಲಿಕ್ಕತ್ತಾವಲ್ರಿ, ಇಂಥ ಕಾಲದೊಳಗ ಬಹುಶಃ ಈ ಕಗ್ಗ ಭಾರಿ ಪ್ರಸ್ತುತ ಅಂತ ಅನಿಸ್ತದ್ರಿ. ಅಂದ್ರೆ ಈ ಕಗ್ಗದೊಳಗ ವಿಶ್ವಮಾನವನಾಗಬೇಕು, ಮನುಷ್ಯ ವಿಶ್ವಮಾನವನಾಗಬೇಕು ಅನ್ನುವಂಥ ಸಂದೇಶವನ್ನ ಭಾರಿ ಸ್ಪಷ್ಟವಾಗಿ DVG ಅವರು ಎಲ್ಲರಿಗೂ ಕೊಟ್ಟಾರ್ರಿ. ಅಂದ್ರೆ ನೋಡ್ರಿ, ನಾವೆಲ್ಲರೂ ಈ ಕಗ್ಗವನ್ನ ಬಹಳ ವಿಸ್ತರಿಸ್ಲಿಕ್ಕೆ ಏನಿಲ್ರಿ, ಈ ಕಗ್ಗದೊಳಗೆ ಭಾರಿ ಸ್ಪಷ್ಟವಾಗಿ ಹೇಳ್ಯಾರ DVG ಅವರು. ಏನಂತಂದ್ರೆ ಎಲ್ಲರಿಗೂ ಒಂದೇ ಗಾಳಿ, ಒಂದೇ ನೀರು, ಒಂದೇ ಧಾನ್ಯ, ಎಲ್ಲವುದು ಒಂದೇ ಇದ್ರು ಒಂದೇ ಗಾಳಿಯನ್ನು ಸೇವಿಸ್ತೀವಿ, ಒಂದೇ ಗಾಳಿಯನ್ನು ಸೇವಿಸ್ತೀವಿ, ಒಂದೇ ನೆಲದ ಮೇಲೆ ನಡೆದಾಡ್ತೀವಿ. ಇಷ್ಟೆಲ್ಲಾ ಇದ್ರೂ ಕೂಡ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ನೋಡ್ರಿ, ನರಜಾತಿ ಒಳಗೆ ಯಾಕೆ ಬಂತು ಈ ವೈಷಮ್ಯ? ಎಲ್ಲಾ ಒಂದೇ ಇದ್ರೂ ಕೂಡ ನಾನ್ ಮೇಲು ನಾನ್ ಕೀಳು, ನಾನ್ ಮೇಲು ಅವನ್ ಕೀಳು, ನಾನ್ ದೊಡ್ಡವನು, ನಾನು ಯಾವುದೋ ಜಾತಿ ಒಳಗೆ ಹುಟ್ಟುಬಿಟ್ಟಿನಿ ಅದ್ರ ಸಲುವಾಗಿ ನಾನು ದೊಡ್ಡವನು, ನನ್ನ ಜಾತಿಯಿಂದ ನಾನು ದೊಡ್ಡವನು, ಅಥವಾ ನಾನು ಇರೋ ಊರಿನಿಂದ ನಾನು ದೊಡ್ಡವನು, ಅಥವಾ ನನ್ನ ಭಾಷೆ ದೊಡ್ಡದು ಇನ್ನೊಬ್ಬನ ಭಾಷೆ ಸರಿ ಇಲ್ಲ, ಅಥವಾ ಇನ್ನೊಬ್ಬನ ಏನೋ ಅವನ ಧರ್ಮ ಅವನ ಮತ ಸಣ್ಣದು ನನ್ನ ದೊಡ್ಡದು, ಈ ತರ ಏನೇನೋ 108 ವಿಷಯಗಳ ಸಲುವಾಗಿ ಏನು ಬಡಿದಾಟ ಶುರು ಆಗ್ಯದಲ್ರಿ, ಮನುಷ್ಯನ ನಡುವೆ ತಿಕ್ಕಾಟ ಬಡಿದಾಟ ಏನು ಶುರು ಆಗ್ಯದಲ್ಲ, ಅದು ಯಾವುದು ಸರಿ ಅಲ್ಲ ಅಂತಂದು ಹೇಳಿ DVG ಅವರು ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು. ಈ ಬಡಿದಾಟ ಸರಿಯಲ್ಲ, ಹೊಂದಿಕೊಂಡು ಹೋಗ್ಬೇಕು. ಆಮೇಲೆ ಕುವೆಂಪು ಅವರು ಸಾರದಂತಹ ವಿಶ್ವಮಾನವ ತತ್ವಕ್ಕೆ ಈ ಕಗ್ಗ ಭಾರಿ ಪೂರಕವಾಗ್ಯದ ಅಂತ ನನಗನ್ನಿಸ್ತದ್ರಿ. ಆ ಕಗ್ಗದ ಒಂದೊಂದು ಸಾಲನ್ನು ಒಂದು ಸ್ವಲ್ಪ ವಿಸ್ತರಿಸ್ತಾ ಹೋಗೋದ ಸಾಲುಗಳನ್ನು ಇನ್ನೊಂದ್ಸರ್ತಿ ನೋಡ್ತಾ ಹೋಗೋದಾದ್ರೆ, ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ. ನೋಡ್ರಿ, ಒಂದೇ ಗಗನ, ನಾವೆಲ್ಲರೂ ಇರೋದು ಒಂದೇ ಸೂರ್ಯನಡಿಯಲ್ಲಿ, ಒಂದೇ ಗಗನದ ಅಡಿಯಲ್ಲಿ, ಒಂದೇ ಆಕಾಶದ ಅಡಿಯಲ್ಲಿ, ಒಂದೇ ನೆಲವನ್ನು ತುಳಿಯುತ್ತಾ. ನಾವೆಲ್ಲರಿಗೂ ಅಡ್ಡಾಡ್ಲಿಕ್ಕೆ ಒಂದೇ ನೆಲ ರೀ. ಯಾರಿಗೂ ಏನು ದೊಡ್ಡವರಿಗೆ ಶ್ರೀಮಂತರಿಗೆ ಒಂದ್ ನೆಲ ಬೇರೆ, ಬಡವರಿಗೆ ಒಂದ್ ನೆಲ ಬೇರೆ, ಅಥವಾ ಶ್ರೀಮಂತರಿಗೆ ಒಂದು ಆಕಾಶ ಬೇರೆ, ಬಡವರಿಗೆ ಒಂದು ಆಕಾಶ ಬೇರೆ, ಅಥವಾ ಯಾವುದೋ ಧರ್ಮದವರಿಗೆ ಪಂಥದವರಿಗೆ ಒಂದು ಆಕಾಶ ಭೂಮಿ, ನಮಗೊಂದು ಆಕಾಶ ಬೇರೆ, ಬಡವರಿಗೆಲ್ಲ ಒಂದು ಭೂಮಿ ಆಕಾಶ ಬೇರೆ ಅಂತೇನೆ, ಎಲ್ಲರಿಗೂ ಒಂದೇ ಆಕಾಶ ಒಂದೇ ಭೂಮಿ, ಒಂದೇ ಧಾನ್ಯವನ್ನು ಉಣ್ಣುತ್ತಾ. ನೋಡ್ರಿ, ಎಲ್ಲರೂ ಊಟ ಮಾಡೋದು ಒಂದೇ ಧಾನ್ಯ, ಅದೇ ಅಕ್ಕಿ ಅದೇ ಬೇಳೆ ಅಲ್ರಿ, ಎಲ್ಲ ಆ ಭೂಮಿಯಿಂದನೇ ಬಂದಿದ್ದ, ಆ ಭೂಮಿಯಿಂದ ಏನು ಫಸಲು ಬಂದದಲ್ರಿ ಅದೇ ಧಾನ್ಯವನ್ನೇ ಎಲ್ಲರೂ ಉಣ್ತಾ ಇರೋದು. ಒಂದೇ ನೀರು ಕುಡಿದು, ನಾವು ಕುಡಿಯುವಂಥ ನೀರು ಒಂದೇ, ನಾವು ತಿನ್ನುವಂಥ ಧಾನ್ಯ ಒಂದೇ, ನಾವು ತಿನ್ನುವಂಥ ಆಹಾರ ಒಂದೇ, ನಾವು ಸೇವಿಸುವಂಥ ಆಹಾರ ಒಂದೇ, ನಾವು ಕುಡಿಯುವಂಥ ನೀರು ಒಂದೇ, ಒಂದೇ ಗಾಳಿಯನ್ನು ಸೇರುವ. ನೋಡ್ರಿ, ಒಂದೇ ಗಾಳಿಯನ್ನು ಸೇರುವ ನಮ್ಮ ಜೀವಕ್ಕೆ, ನಮ್ಮ ಜೀವ ಇರಬೇಕು ಅಂತಂದ್ರೆ ಗಾಳಿ ಅತ್ಯಂತ ಅವಶ್ಯಕ. ಅಂದ್ರೆ ಉಸಿರಾಟ ಅವಶ್ಯಕ. ಒಂದು ಕ್ಷಣ ಉಸಿರಾಟ ನಿಂತು ಹೋದ್ರೂ ಸಹ ಮನುಷ್ಯನ ಪ್ರಾಣ ಪಕ್ಷಿ ಹಾರಿ ಹೋಗ್ತದ್ರಿ. ಒಂದೇ ಗಾಳಿಯನ್ನು ಸೇರುವ. ಆ ಉಸಿರಾಟಕ್ಕೆ ಏನು ನಾವು ಗಾಳಿಯನ್ನು ಸೇವಿಸ್ತೀವಿ ನಮ್ಮ ದೇಹದೊಳಕ್ಕೆ, ಆ ಗಾಳಿ ಕೂಡ ಒಂದೇ. ಗಾಳಿ ತಾರತಮ್ಯ ಮಾಡಂಗಿಲ್ರಿ. ಅಂದ್ರೆ ಒಂದೇ ಗಾಳಿಯನ್ನು ಸೇರುವ ನರಜಾತಿಯೊಳಗೆಂತು ಬಂದುದು ಈ ವೈಷಮ್ಯ, ಎಲ್ಲ ಒಂದೇ ರೀ. ಅಂದ್ರೆ ಈ ಪಂಚಭೂತಗಳು ಏನವಲ್ರಿ ಪ್ರಕೃತಿ ಒಳಗೆ, ಈ ಪ್ರಕೃತಿಯ ಸಂಪನ್ಮೂಲ, ಪ್ರಾಕೃತಿಕ ಸಂಪನ್ಮೂಲ ಅಂತ ನಾವೇನ್ ಕರಿತೀವಿ, ಅಥವಾ ನ್ಯಾಚುರಲ್ ರಿಸೋರ್ಸಸ್, ಎಲ್ಲರಿಗೂ ಒಂದೇ ರೀ. ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ಧಾನ್ಯ ಅಥವಾ ಒಂದೇ ಆಹಾರ ನಾವೆಲ್ಲರೂ ಸೇವಿಸೋದು, ಕುಡಿಯೋ ನೀರು ಒಂದೇ, ನಾವು ಉಸಿರಾಡುವಂಥ ಗಾಳಿ ಒಂದೇ, ಎಲ್ಲ ಮನುಷ್ಯರು ಉಸಿರಾಡುವಂಥ ಗಾಳಿ ಅದೇನೆ. ಇಷ್ಟೆಲ್ಲ ಇದ್ರೂ ಕೂಡ ಮೇಲು ಕೀಳು, ದೊಡ್ಡವರು ಸಣ್ಣವರು, ಜಾತಿ ಅದು ಇದು ಅಂತಂದು ಹೇಳಿ ಎಲ್ಲಾ ರೀತಿ ಒಳಗೂ ಮನುಷ್ಯ ತನ್ನದೇ ಆದಂತಹ ಒಂದು ಸೀಮಿತ ಗೆರೆಯನ್ನ, ಒಂದು ಸೀಮಿತ ಪರಿಧಿಯನ್ನ ಹಾಕ್ಕೊಂಡು ಅದರೊಳಗೆ ಇದ್ದುಕೊಂಡು ಜಾತಿ, ಭಾಷೆ, ಆಮೇಲೆ ಮತ, ಪಂಥ, ಆಮೇಲೆ ಸಾಂಪ್ರದಾಯಿಕ ಆಚರಣೆಗಳು, ಮತ್ತೊಂದು ಮಗದೊಂದು, ಹೀಗೆ ಎಷ್ಟು
ಎಷ್ಟು ಬೇಕೋ ಅಷ್ಟಷ್ಟು ಗಡಿಗಳನ್ನು ಹಾಕ್ಕೊಂಡು ತನಗೆ ತಾನೇ ಸೀಮೆಗಳನ್ನು ಕಟ್ಟಿಕೊಂಡು ಗೋಡೆಗಳನ್ನು ಕಟ್ಟಿಕೊಂಡು ಆ ಗೋಡೆ ಒಳಗೆ ಬದುಕಿ ಮನುಷ್ಯ ವಿಶ್ವಮಾನವನಾಗೋದನ್ನು ಬಿಟ್ಟು ಅಲ್ಪಮಾನವನಾಗ್ತಾ ಇದ್ದಾನಂತ್ರಿ. ಹಾಗಾಗೋದು ಬೇಡ. ಎಲ್ಲರಿಗೂ ಪ್ರಾಕೃತಿಕ ಸಂಪನ್ಮೂಲಗಳು ಒಂದೇ ಅವ. ಹಾಗಾಗಿ ನಾವು ಉಪಯೋಗಿಸ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲಗಳು ಒಂದೇ ಇದ್ದಾಗ ನಾವ್ಯಾರೂ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದೇ ಭಗವಂತನ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರೂ ಹೊಂದ್ಕೊಂಡು ಹೋಗೋಣ. ಆಮೇಲೆ ಎಲ್ಲರೂ ಹೊಂದ್ಕೊಂಡು ಹೋದ್ರೆ ಇನ್ನೂ ಭವ್ಯವಾದ ಜಗತ್ತನ್ನ ನಾವು ನಿರ್ಮಿಸ್ಬೋದು ಅಂತಂದು ಹೇಳಿ ಅದ್ಭುತವಾದಂತಹ ಮತ್ತೆ ಸುಂದರವಾದಂತಹ ಆಮೇಲೆ ಈ ಒಂದು ಕಾಲಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂತಹ ವಿಶ್ವಮಾನವ ತತ್ವವನ್ನ DVG ಅವರು ಈ ಕಗ್ಗದ ಮುಖಾಂತರ ಹೇಳಲಿಕ್ಕೆ ಹೊರಟ್ರಿ. ಯಾಕಂದ್ರೆ ನಾವೆಲ್ಲರೂ ಹಿಂಗ ನಾವು ಬೇರೆ ಅವರು ಬೇರೆ ಅಂತ ಅನ್ಕೊಂಡಿದ್ದಕ್ಕೆ ಜಗತ್ತೆಲ್ಲ ಇಷ್ಟೊಂದು ದುಃಖಮಯವಾಗಿದೆ. ಹಂಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ, ಆ ದೇವನ ಮಕ್ಕಳಂತೆ, ಆ ದೇವರ ಸೃಷ್ಟಿ ನಾವೆಲ್ಲರೂ. ಎಲ್ಲರೂ ಆ ಭಗವಂತನ ಸೃಷ್ಟಿ, ಎಲ್ಲರೊಳಗೂ ಭಗವಂತನ ಅಂಶ ಅದ. ಅದನ್ನ ತಿಳ್ಕೊಂಡು ಪ್ರೀತಿಯಿಂದ ಎಲ್ಲರೂ ಒಂದೇ ಅಂತ ಬಾಳೋಣ. ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸೋಣ. ಇನ್ನೊಬ್ಬರ ಕಷ್ಟಗಳಿಗೆ ನಮ್ಮ ಮನಸ್ಸು ಮಿಡಿಯುವಂತಾಗಲಿ, ನಮ್ಮ ಸಂವೇದನೆಗಳು ಇನ್ನೊಬ್ಬರ ಕಷ್ಟಗಳಿಗೆ ಇರಲಿ ಅಂತಂದು ಹೇಳಿ ಈ ಕಗ್ಗದ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ಳೋಣ್ರಿ. ಇದನ್ನ ಆಚರಣೆಗೆ ತರುವಂತಹ ಪ್ರಯತ್ನ ಮಾಡೋಣ. ಇನ್ನೂ ಈ ಕಗ್ಗದ ಬಗ್ಗೆ ಬೇರೆ ದೃಷ್ಟಿಕೋನಗಳು ನಿಮ್ಮಲ್ಲಿ ಏನಾದ್ರು ಇದ್ರೆ, ಇನ್ನೂ ಈ ಕಗ್ಗವನ್ನ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ನಾನು ಸಿಗ್ತೀನಿ. ಧನ್ಯವಾದಗಳು.